ಕೆಲವರು ಇನ್ನೂ ಮುಖವಾಡ ತೆಗ್ದಿಲ್ವಾ ಅಲ್ಲಿ ಮನೆಯಲ್ಲಿ? ನಿಮ್ಮ ಪ್ರಕಾರ ಇನ್ನೂ ಯಾರು ಮುಖವಾಡ ಹಾಕೊಂಡು ಆಟ 3ನೇ ವಾರ ಈಗ ಶುರು ಆಗಿದೆ. ಈಗ ನೋಡಿ ಆಟ ಶುರು ಆಗುತ್ತೆ. ಫಸ್ಟ್ ವೀಕು ನಮಗೆ ಕಾನ್ಸೆಪ್ಟಿಗೆ, ಆ ಮನೆಗೆ, ಹೊಸ ವ್ಯಕ್ತಿತ್ವಗಳಿಗೆ ಅಡ್ಜಸ್ಟ್ ಆಗೋದ್ರಲ್ಲಿ ಹೋಗ್ಬಿಡತ್ತೆ. ಸೆಕೆಂಡ್ ವೀಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಾವು ಮಾಡ್ತಿರೋಂಥ ಮಿಸ್ಟೇಕ್, ಜನರಿಗೆ ಹೇಗೆ ಅಪ್ರೋಚ್ ಆಗ್ತಿದ್ದೀವಿ, ಅದೆಲ್ಲ ಯೋಚನೆಗಳ ಜೊತೆಗೆ ಟಾಸ್ಕ್ ಪರ್ಫಾರ್ಮೆನ್ಸು, ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಹೋಗುತ್ತೆ. ವ್ಯಕ್ತಿತ್ವದ ಆಟ ಅಂತ ಶುರುವಾಗೋದು 3 ವಾರ ಕಳೆದ ನಂತರ. ಅಲ್ಲಿ ತನಕ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಏನಾದರೂ ಕಿಶೋರತ್ವ ಆಯಿತು ಸಾರಿ ಹೋಗಲಿ ಬಿಡಿ, ಆ ಥರ ಒಂದಷ್ಟು ಜನ ಇರ್ತಾರೆ. ನಾನು ಎಲ್ಲರ ಹತ್ರ ಚೆನ್ನಾಗಿದ್ರೆ ನಾಮಿನೇಟ್ ಆಗಲ್ಲ ಅಂತ ಕೆಲವೊಬ್ರು ಯೋಚಿಸ್ಕೊಂಡು ಆ ಥರ ಗೇಮ್ ಆಡ್ತಾ ಇರ್ತಾರೆ. ಬಟ್ ಒಂದು 3 ವಾರ ಆದ ನಂತರ ಯಾವಾಗ ನನ್ನ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಗತ್ತಲ್ವ, ಯಾವಾಗ ಯಾರು ಹೋಗ್ತಾರೆ ಅಂತ ಗೊತ್ತಾಗಲ್ಲ, ಎಲ್ಲರೂ ಸ್ಟ್ರಾಂಗ್ ಆಗಿ ಆಡೋಕ್ಕೆ ಶುರು ಆಗುತ್ತೆ. ಆಗ ಆ್ಯಕ್ಚುಲ್ ಗೇಮ್ ಶುರು ಆಗುತ್ತೆ. ಜಾನ್ವಿ ಅವರು ವಿಚಾರಕ್ಕೆ ಬರೋದಾದರೆ, ಅಶ್ವಿನಿ ಗೌಡ ಅವ್ರ ಬಾಯಲ್ಲಿರೋ ಬಬಲ್ ಗಮ್ಮ. ಅಯ್ಯೋ ಏನು ಕಂಪ್ಯಾರಿಸನ್. ಯಾಕಂದರೆ ಅವ್ರ ರುಚಿ ಸಿಗ್ತಿದೆ ಅಂತೇಳಿ ಚೆನ್ನಾಗಿ ಅಗೀತಿದ್ದಾರೆ, ಆಮೇಲೆ ಅವ್ರ ಕೆಲಸ ಆದಮೇಲೆ ಎಲ್ಲೋ ಒಂದು ಕಡೆ ಹುಗಿತಾರೆ ಅಂತ ಅನ್ಸಲ್ವಾ? ಜಾನ್ವಿ ಅವರೇ ಹೋಗಿದ್ದಾರೋ ಅಶ್ವಿನಿ ಅವರೇ ಹೋಗಿದ್ದಾರೋ ಗೊತ್ತಿಲ್ಲ. ಆದರೆ ಇಬ್ಬರೂ ಆದಷ್ಟು ಬೇಗ ಆಪೋಸಿಟ್ ಆಗಿ ನಿಂತ್ಕೋತಾರೆ. ಖಂಡಿತ ಇಲ್ಲ, ಯಾಕಂದರೆ ಒಬ್ರಿಗೊಬ್ರು ಸಾಥ್ ಕೊಡ್ತಿದ್ದಾರೆ. ಈಗ ಕೊಡ್ತಾರೆ. ಯಾಕಂದರೆ ಫಸ್ಟ್ ವೀಕು ಜಾನ್ವಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಅದು ಓಕೆ, ಖುಷಿ, ನೀವು ಹೇಳಿದ ನಿಜ. ನಿಮ್ಮ ಪ್ರಕಾರ ಖಂಡಿತವಾಗ್ಲೂ ಅಶ್ವಿನಿ ಗೌಡ ಅವ್ರನ್ನ ಜಾನ್ವಿ ಯೂಸ್ ಮಾಡ್ಕೋತಿದ್ದಾರೆ, ಜಾನ್ವಿ ಅವರನ್ನ ಅಶ್ವಿನಿ ಗೌಡ ಅವರು ಯೂಸ್ ಮಾಡ್ಕೋತಿದ್ದಾರೆ? ಒಬ್ಬರು ಕುಂಬಳಕಾಯಿ ಆಗಿದ್ದಾರೆ, ಇನ್ನೊಬ್ರು ಸಕ್ಕರೆ ಆಗಿದ್ದಾರೆ. ಇಬ್ಬರು ಸೇರಿ ಹಲ್ವಾ ಮಾಡ್ಬೇಕಂತಿದ್ದಾರೆ. ಆದರೆ ಅದು 2 ಇಂಗ್ರೀಡಿಯೆಂಟಿಂದ ಹಲ್ವಾ ಆಗಲ್ಲ ಅಂತ ಗೊತ್ತಾಗಲ್ಲ. ಎಲ್ಲೋ ಒಂದು ಕಡೆ ಯಾರನ್ನ ಜೋರು ಮಾಡಿ ಎದುರಿಸ್ಬಿಟ್ರೆ, ಸೊ ಹವಾಜ್ ಹಾಕ್ಬಿಟ್ರೆ ಜನ ನಮ್ಮನ್ನು ಇಷ್ಟಪಡ್ತಾರೆ, ಈ ಮನೇಲಿ ನಂದೇ ಅಲ್ಲ ಅನ್ನೋ ಥರದ್ದು ವರ್ಕ್ ಆಗುತ್ತಾ? ಹಂಗಿದ್ರೆ ಎಲ್ಲರೂ ಅದೇ ಮಾಡ್ತಿದ್ರಲ್ಲ. ಅಶ್ವಿನಿ ಗೌಡ ಅವ್ರು ಅಂದ್ಕೊಂಡಿದ್ದು, ನಾನು ಎಲ್ಲರೂ ಪರವಾಗಿ ನಿಂತ್ಕೋತೀನಿ, ಹೋರಾಟಗಾರ್ತಿಯಾಗಿ ನಿಂತ್ಕೋತೀನಿ, ಒಂದು ಲೀಡರ್ಶಿಪ್ ಕ್ವಾಲಿಟಿ ತೋರಿಸ್ತೀನಿ ಅಂತ. ಹಾನೆಸ್ಟ್ಲಿ ಅದು ಇರಿಟೇಷನ್ ಆಗುತ್ತೆ ನಮಗೆಲ್ಲ. ಅಂದರೆ ನಾವು ಕೇಳಿಲ್ಲ, ನಮಗೆ ಬೇಕು ಒಂದು ಗುಂಪಿಗೆ ಒಬ್ಬರು ಲೀಡರ್ ಬೇಕು ಅಂದರೆ ಆ ಗುಂಪು ಕೇಳುತ್ತೆ. ಅಥವಾ ಬಿಗ್ ಬಾಸೇ ನೇಮಕ ಮಾಡ್ತಾರೆ, ಇವರೇನೋ ಗುಂಪಾಗಿ ಆಡ್ತಾ ಇದ್ದಾರೆ, ಇವ್ರಿಗೊಂದು ಲೀಡರ್ಶಿಪ್ ಬೇಕು, ನೀವು ಲೀಡರ್ ಆಗಿ ಅಂತ ಅವರೇ ಕ್ಯಾಪ್ಟನ್ ಅಂತ ಮಾಡ್ತಾರೆ. ಆ ಮನೆಗೆ ನೀವು ಕ್ಯಾಪ್ಟನ್ ಆಗಿ ಹೋಗೋ ಅಗತ್ಯ ಅಲ್ಲ. ನಿಮ್ಮ ಕೇಪಬಿಲಿಟಿ ಮೇಲೆ, ನೀವು ಆಡುವಂಥ ಆಟದ ಮೇಲೆ ಕ್ಯಾಪ್ಟನ್ಶಿಪ್ ಸಿಗುತ್ತೆ. ಬಟ್ ಸೆಲ್ಫ್ ಪ್ರೊಕ್ಲೈಮ್ಡ್ ಲೀಡರ್ ಥರ ನಾನೇ ಎಲ್ಲದಕ್ಕೂ ಮುಂದೆ ಹೋಗ್ತೀನಿ. ಟಾಸ್ಕ್ ಬುಕ್ ಬಂದಾಗಲೂ ಅಷ್ಟೇ, ಯೂಶ್ವಲಿ ಎಲ್ರಿಗೂ ಕನ್ನಡ ಬರುತ್ತಲ್ಲಿ. ಟಾಸ್ಕ್ ಬುಕ್ 3 ವ್ಯಕ್ತಿಗಳು ಓದ್ತಾರೆ. ಅದು ಏನೋ ಫಸ್ಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಬೆಲ್ ಹೊಡೆದಿದ ತಕ್ಷಣ ಡುನ್ ಅಂತ ಓಡ್ತಾರೆ, ತೊಗೊಂಡು ಬಂದಿದೆ ಬನ್ನಿ ಅಂತಾರೆ. ನೋ, ಸಿ ದ ಥಿಂಗ್ ಈಸ್, ಎಲ್ಲರಿಗೂ ಎಲ್ಲ ರೀತಿಯ ಆಪರ್ಚುನಿಟಿ ಓಪನ್ ಆಗಿಬಿಡಬೇಕು. ಈಗ ಚೂಸ್ ಮಾಡಿ ಅನ್ಬೇಕು. ಕೆಲವೊಬ್ರು ಲೀಡರ್ಶಿಪ್ ಕ್ವಾಲಿಟಿ ಚೂಸ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಅದನ್ನು ಫಾಲೋ ಮಾಡ್ತಾರೆ. ಎಲ್ರಿಗೂ ಆ ಮನೆಯಲ್ಲಿ ಎಲ್ರಿಗೂ ಲೀಡರ್ ಆಗ್ಬೇಕಂತಿರಲ್ಲ. ಬಟ್ ಲೀಡರ್ ಆಗೋರು ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟು ಲೀಡರ್ ಆಗ್ತಾರೆ, ಅದನ್ನು ಎಲ್ಲರೂ ಒಪ್ಕೋತಾರೆ. ಸೊ ಆ ಲೀಡರ್ಶಿಪ್ಪೇ ಬೇರೆ, ಡಾಮಿನೇಷನ್ನೇ ಬೇರೆ. ಡಾಮಿನೇಷನ್ನ ಲೀಡರ್ಶಿಪ್ ಅಂದ್ಕೊಂಡು ಅವರು ಹೋಗ್ತಾ ಇದ್ದಾರೆ, ಬಟ್ ಅವರು ಬುಡಕ್ಕೆ ಬೆಂಕಿನ ಅವರೇ ಹತ್ತಿಸ್ಕೊತಾ ಇದ್ದಾರೆ. ಅಶ್ವಿನಿ ಅವರಿಗೆ ತುಂಬ ಟಫ್ ಕಂಟೆಸ್ಟೆಂಟ್ ಇವರು, ಇವ್ರು ಇರಲೇಬಾರ್ದಿತ್ತು ಈ ಮನೆಯಲ್ಲಿ ಅಂತ ಅನಿಸಿದ್ದು ಯಾವ ಸ್ಪರ್ಧಿ? ಐ ಥಿಂಕ್ ಗಿಲ್ಲಿ. ಯಾಕೆ ಮ್ಯಾಮ್? ಯಾಕಂದ್ರೆ ಅವ್ರು ಸಖತ್ತಾಗಿ ಆಡ್ತಿದ್ದಾರೆ. ಗಿಲ್ಲಿನ ಹೇಟ್ ಮಾಡೋರು ಆ ಮನೆಯಲ್ಲಿ ಯಾರೂ ಇಲ್ಲ, ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ, ಇನ್ಕ್ಲೂಡಿಂಗ್ ಜಾನ್ವಿ. ನೀವು ಅವ್ರನ್ನ ಕೇಳಿದ್ರು ನಾನು ಗಿಲ್ಲಿನ ಹೇಟ್ ಮಾಡ್ತೀನಿ ಅಂತ ಇಲ್ಲ. ಗಿಲ್ಲಿ ಕಾಮಿಡಿನೇ ಅವರ ಪ್ಲಸ್ ಪಾಯಿಂಟ್. ಅವರು ಕಿರ್ಚಾಡಬೇಕಾಗಿಲ್ಲ, ಯಾರ ದ್ವೇಷ ಕಟ್ಕೊಳ್ಬೇಕಾಗಿಲ್ಲ, ಸರ್ಕ್ಯಾಸ್ಟಿಕ್ಕಾಗಿ ಯಾರನ್ನು ಬೀಳಿಸ್ಬೇಕಾಗಿಲ್ಲ. ನಗ್ತಾನೆ ರೇಗಿಸ್ತಾ ಕುತ್ಕೋ ಸುಮ್ಮನೆ. ಗಿಲ್ಲಿಗೆ ನಾವು ರೇಗಿಸಲ್ಲ ಅಂತಲ್ಲ, ನಾವು ರೇಗಿಸ್ತಿದ್ವಿ. ಆದರೆ ಗಿಲ್ಲಿಗೆ ಆಪೋಸಿಟ್ ರೇಗಿಸೋದನ್ನು ತೊಗೊಳೋದಕ್ಕಾಗಲ್ಲ. ಯಾಸು ನೀನು ಕೂಸು ಅಂತ, ಎಷ್ಟಿನ ವಯಸ್ಸು ಅಂದರೆ ಮತ್ತೆ ತಿರುಗಿ ಮಾತಾಡಲ್ಲ ಗಿಲ್ಲಿ. ಆಮೇಲೆ ಬೇರೆ ಏನಾದರೂ ಕೌಂಟ್ರ್ ಕೊಟ್ಟರು, ಆಯಿತು ಕೂತ್ಕೋ ಸುಮ್ಮನೆ ಅಂತಾನೆ ಅಷ್ಟೇ. ಆ ಗಿಲ್ಲಿಗೆ ಏನಂದರೆ ಅದು ನ್ಯಾಚುರಲಿ ಬರುತ್ತೆ, ಡ್ರಾಮಾ ಮಾಡ್ತಿಲ್ಲ ಅಥವಾ ಏನೋ ಸ್ಕ್ರಿಪ್ಟೆಡ್ ಅಲ್ಲ. ಹೀಸ್ ನ್ಯಾಚುರಲಿ ಲೈಕ್ ದ್ಯಾಟ್. ನಮ್ಮ ಜನಕ್ಕೆ ಅದು ಇಷ್ಟ. ಎಲ್ಲರೂ ಜಗಳ ಅಂತ ನೋಡಿದಾಗ ನಮ್ಗೊಂದು ಚೂರು ನಗುವಂಥ ಒಂದು ವ್ಯಕ್ತಿತ್ವ ಇಷ್ಟ ಆಗುತ್ತೆ. ಯೂಶ್ವಲಿ ಒಬ್ಬ ವ್ಯಕ್ತಿ 4 ಜನನ ನಗಿಸ್ತಾರೆ ಅಂದರೆ ಆ ವ್ಯಕ್ತಿ ಎಲ್ರಿಗೂ ಇಷ್ಟ ಆಗ್ತಾರೆ. ನಿಮಗೆ ಸಿಕ್ಕಂಥ ಜೋಡಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಜಂಟಿಯಾಗಿ ಸಿಕ್ಕಂತಹ ಸ್ಪರ್ಧಿ ಅಭಿಷೇಕ್ ಅವರೇ, ನಿಮಗೆ ಎಷ್ಟು ಸಪೋರ್ಟ್ ಮಾಡಿದ್ರು? ಸೊ ನಿಮ್ಮ ಪರವಾಗಿ ಎಷ್ಟು ಧ್ವನಿ ಎತ್ತಿದ್ರು ಎನ್ನುವಂಥದ್ದು ನಿಮ್ಗೇನು ಅನಿಸುತ್ತೆ?
ನೀವು ಹೇಳಬೇಕು, ಮನೆ ಒಳಗಡೆ ಇದ್ದವ್ರು ನೀವು. ನೀವು ನೋಡಿದವರು ನೀವು ಹೇಳಬೇಕು. ಹತ್ತಿರದಿಂದ ನೋಡಿ ಆಟ ಆಡಿರೋರು ನೀವು. ಏನಂದರೆ ಜಂಟಿಯಾಗಿ ಸಪೋರ್ಟ್ ಸಿಸ್ಟಮ್ ಆಗಿ ಅವ್ರೇನಿರಲಿಲ್ಲ, ಒಳ್ಳೆ ಫ್ರೆಂಡ್ ಆಗಿ ಫಾರ್ ಶೋರ್ ಅವ್ರನ್ನ ಒಪ್ಕೋತೀನಿ. ತುಂಬ ಕೇರ್ ಮಾಡಿದ್ದಾರೆ, ತುಂಬ ಕನ್ಸರ್ನ್ ತೋರಿಸಿದ್ದಾರೆ. ಕೆಲವು ಸಡನ್ಲಿ ಜೀವನದಲ್ಲಿ ಅಕ್ಕ ತಂಗಿ ಜೊತೆನೇ ಬೆಳೆದಿಲ್ಲ ಅಂತಿದ್ದಂಥ ಹುಡುಗ ಸಡನ್ಲಿ ಒಂದು ಹುಡುಗಿ ಅವ್ರ ಜೊತೆ ಟೈಅಪ್ ಆಗಿದ್ದಾರೆ ಅಂದರೆ ನನಗೆಷ್ಟು ಕಷ್ಟ ಆಯಿತು ಅವ್ರಿಗೂ ಅಷ್ಟೇ. ನಮ್ಮದೇ ಆದಂಥ ಪ್ರೆಸೆಂಟಬಲ್ ಇರೋ ರೀತಿ ಇರುತ್ತೆ. ಕೆಲಸ ಅಂದರೆ ನಾವು ತುಂಬ ಪರ್ಫೆಕ್ಟ್ ಮಾಡ್ತೀವಿ, ಅವರು ತುಂಬ ಡಿಸಿಪ್ಲಿನ್, ತುಂಬ ಆರ್ಗನೈಸ್ಡ್. ಸೊ ಅದೆಲ್ಲ ವಿಚಾರ ಒಪ್ಕೋತೀನಿ. ಆದರೆ ಜಂಟಿಯಾಗಿ ಜೊತೆನಲ್ಲಿ ನಿಂತರ ಇಲ್ಲ. ಜಂಟಿಯಾಗಿ ನನಗೆ ಸ್ಟ್ಯಾಂಡ್ ತೊಗೊಂಡ್ರೆ ಎಲ್ಲೂ ತೊಗೊಂಡಿಲ್ಲ. ಜಂಟಿಯಾಗಿ ಬಿಟ್ಟ ಮೇಲೆ ಎರಡೂ ಟೈಮಲ್ಲೂ ನನಗೇನಾದರೂ ಸಮಸ್ಯೆ ಆದರೆ ಒಟ್ಟಿಗೆ ನಮ್ಮ ತಂಡ ಅಂತ ನಿಂತರ ಇಲ್ಲ. ಮೇಡಮ್, ಗಿಲ್ಲಿ ಅವ್ರು ಲವಲ್ಲಿ ಬಿದ್ದಿದ್ದಾರೆ ಅಂತ ಇದ್ದಾರೆ, ನಿಜಾನ? ನೋಯಾ ಬಿಗ್ ಬಾಸ್ ಮನೇಲಿ ಲವ್ ವರ್ಕ್ ಆಗುತ್ತಾ? ಆಗಲ್ಲ. ನಿಮ್ಗೆ ಯಾರ ಮೇಲೂ ಕ್ರಶ್ ಆಗಲಿಲ್ವಾ ಮನೇಲಿ? ಆಗಿಲ್ಲ. ನಿಜವಾಗ್ಲೂ ಆಗಲಿಲ್ವಾ? ಯಾರ ಮೇಲೂ ಆಗಿಲ್ಲ. ಸುದೀಪ್ ಸರ್ ಮೇಲೆ ಆಯಿತು. ವಾವ್. ಅವ್ರ ಮೇಲೆ ನಂಗೆ ಚಿಕ್ಕ ವಯಸ್ಸಿನ ಕ್ರಶ್ ಇದೆ. ಅಂದರೆ ನಾನು ಸರ್ ಹತ್ರ ಹೇಳಕ್ಕೆ ಹೋಗಲಿಲ್ಲ, ಬಿಕಾಸ್ ಬಂದವರೆಲ್ಲ ಕ್ಲೀಶೆ ಎಲ್ಲರೂ ಹೇಳ್ತಾರೆ ನಾನು ನಿಮ್ಮ ಫ್ಯಾನ್ ಅಂತ. ಇವತ್ತಿಗೂ ಅಕಸ್ಮಾತ್ ನಾನು ಒಂಚೂರು ಡೌನ್ ಆದರೆ, ನನಗೇನಾದರೂ ಲೋನ್ಲಿ ಫೀಲ್ ಅನಿಸಿದ್ರೆ, ಜೀವನದಲ್ಲಿ ಏನಾದರೂ ಕುಗ್ತಾ ಇದ್ದೀನಿ ಅನಿಸಿದ್ರೆ, ಅವ್ರದ್ದು ಒಂದಷ್ಟು ಸಿನಿಮಾಗಳಿದೆ, ಅದು ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಮತ್ತು ಅಕಸ್ಮಾತ್ ಏನಾದರೂ ಯಾವ್ದಾದ್ರು ವಿ ಆಲ್ ಬ್ರೇಕ್ ಡೌನ್, ಅವ್ರದ್ದು ಒಂದಷ್ಟು ಸಾಂಗ್ಸ್ ಇದೆ. ಮೈನಾಗಿ ಸ್ವಾತಿ ಮುತ್ತುನಲ್ಲಿ ಒಂದು ಸಾಂಗ್ ಇದೆ, ಸುವಿ ಸುವಿ ನೀನೇ ನಮ್ಮ ಸೀತೆ ನಮ್ಮ ಅಂತ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ಕುಮಾರ್ ಸಲಗ್ನಳ್ಳಿ. ನಮ್ಮ ಜೊತೆಗಿದ್ದಾರೆ ಬಿಗ್ ಬಾಸ್ನ ಒಂದೊಳ್ಳೆ ಸ್ಪರ್ಧಿ, ಆ್ಯಶ್ ಅಂತಲೇ ಫೇಮಸ್ ಆಗಿದ್ದರು. ಇತ್ತೀಚೆಗೆ ಮನೆಯಿಂದ ಹೊರ ಬಂದುಬಿಟ್ರು. ಒಂದಷ್ಟು ಫ್ಯಾನ್ಸ್ ಕೂಡ ಬೇಸರ ಆಗಿದ್ದಾರೆ. ಅವ್ರ ಮನೆಯಿಂದ ಹೊರ ಬಂದಿದ್ದು ಏನಕ್ಕೆ, ಸೊ ಅವರ ಅಸಲಿ ಆಟ ಶುರು ಆಗೋದಕ್ಕಿಂತ ಮುಂಚೆ ಯಾಕೆ ಹೊರಗೆ ಬಂದರು ಅಂತ ಕೇಳೋಣ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ಬಿಗ್ ಬಾಸ್ ಮನೇಲಿ ನೋಡಬೇಕು ಅಂದ್ಕೊಂಡ್ವಿ, ಆದರೆ ನಿಮ್ಮ ಮನೇಲೆ ನೋಡಿದ್ದೀರಾ? ಬಟ್ ಎಸ್, ವೆಲ್ಕಮ್ ನಮ್ಮ ಮನೆಗೆ. ಬಿಗ್ ಬಾಸ್ ಮನೆಯಲ್ಲಿ ನಾನು ಕಂಟಿನ್ಯೂ ಆಗಬೇಕು ಅಂತಿದ್ದೆ. ಎಲ್ಲಿ ಏನು ತಪ್ಪಾಯಿತು ಅಂತ ಗೊತ್ತಿಲ್ಲ. 3ನೇ ವಾರಕ್ಕೆ ಬರ್ತೀನಿ ಅಂತ, ಅದು ನನಗೆ ಶಾಕ್. ಈಗಲೂ ಕೂಡ ಸುಧಾರಿಸ್ಕೋತಿದ್ದೀನಿ. ಬಟ್ ಎನಿವೇಸ್, ರಿಸ್ಕ್ ಅಲ್ವಾ ಎಲ್ಲ. ಬಿಗ್ ಬಾಸ್ ನಿಮ್ಮ ಬದುಕಿಗೆ ಎಷ್ಟು ಟರ್ನಿಂಗ್ ಪಾಯಿಂಟ್ ಕೊಡ್ತಿತ್ತು? ಆಪರ್ಚುನಿಟಿ, ಒಂದು ಒಳ್ಳೆ ಆಪರ್ಚುನಿಟಿ. ಟರ್ನಿಂಗ್ ಪಾಯಿಂಟ್ ಆಗಿದೆಯೋ ಆಗಿಲ್ವೋ ನಂಗೆ ಇನ್ನೂ ಗೊತ್ತಿಲ್ಲ, ಬಿಕಾಸ್ ಈಗಷ್ಟೇ ಹೊರಗೆ ಬಂದಿದ್ದೀನಿ. ಜನ ಹೇಗೆ ಪರ್ಸೀವ್ ಮಾಡಿದ್ದಾರೆ ಏನೂ ಗೊತ್ತಿಲ್ಲ ನನಗೆ. ಬ್ಲ್ಯಾಂಕಾಗಿ ಬಂದು ಕೂತಿದ್ದೀನಿ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಬಿಗ್ ಬಾಸಿಂದ ಏನೇನು ಬದಲಾಗುತ್ತೆ ಅನ್ನೋದನ್ನು ನೋಡಬೇಕು. ಇಡೀ ಕರ್ನಾಟಕದ ಜನ ಟಿ ವಿ ನೋಡಲಿಕ್ಕೆ, ಕಲರ್ಸ್ ಕನ್ನಡ ನೋಡ್ಲಿಕ್ಕೆ ಸಂಜೆ ಎಷ್ಟು ಕಾಯ್ತಾ ಇದ್ರು ಬಿಗ್ ಬಾಸ್ ನೋಡಲಿಕ್ಕೆ. ಅಶ್ವಿನಿ ಅವ್ರು ನೋಡಲಿಕ್ಕೂ ಕೂಡ ಅಷ್ಟೇ ಫ್ಯಾನ್ಸ್ ಕಾಯ್ತಾ ಇದ್ರು. ಸೊ ಮಿಸ್ ಮಾಡ್ಕೋತಿದ್ದಾರೆ ಅನಿಸ್ತಿಲ್ಲ? ಐ ಆಮ್ ಶೋರ್ ನಾನು ಕೂಡ ಮಿಸ್ ಮಾಡ್ಕೋತಿದ್ದೀನಿ. ಯಾಕಂದರೆ ನನ್ನನ್ನು ವ್ಯಕ್ತಿತ್ವವಾಗಿ ಅವ್ರು ಇನ್ನೂ ನೋಡೇ ಇರಲಿಲ್ಲ. ಸರ್ವೆಂಟಾಗಿ ಅಂದರೆ ಸೇವಕಿಯಾಗಿ ನೋಡಿದರು, ಅದಾದಮೇಲೆ ಜಂಟಿಯಾಗಿ ನೋಡಿದರು. ಆದರೆ ಅಶ್ವಿನಿಯಾಗಿ ಇನ್ನೂ ಆಟ ಶುರು ಆಗಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ನಾನು ಹೋದಂಥ ಉದ್ದೇಶ, ಪಾತ್ರವಾಗಿ ನಾವು ಇಷ್ಟು ವರ್ಷ ಎಲ್ರಿಗೂ ಪರಿಚಯವಾಗಿರ್ತೀವಿ. ಮುದ್ದುಲಕ್ಷ್ಮಿ ಆಗಿ, ಅಥವಾ ಸೂರ್ಯವಂಶದ ಸೊಸೆಯಾಗಿ, ಬೇರೆ ಆ್ಯಂಕರ್ ಆಗಿ, ಸೊ ಚಾನೆಲಲ್ಲಿ. ಬಟ್ ಅಶ್ವಿನಿ ವೈಯಕ್ತಿಕವಾಗಿ ಅಥವಾ ಒಂದು ವ್ಯಕ್ತಿಯಾಗಿ ಹೇಗೆ, ಯಾವ ಅನುಭವ ನನ್ನನ್ನು ಹೀಗೆ ಮಾಡಿದೆ, ಅಥವಾ ಯಾವ ದಾರಿ ನನ್ನನ್ನು ಇಲ್ಲಿ ಬಂದು ಕರ್ಕೊಂಡು ಬಂದು ನಿಲ್ಲಿಸಿದೆ ಅನ್ನೋದನ್ನು ಎಲ್ರಿಗೂ ಹೇಳೋದಕ್ಕೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಬಿಗ್ ಬಾಸ್. ಇಡೀ ಬದುಕಲ್ಲಿ ಒಂಟಿ ಜಂಟಿ ಅನ್ನೋದು ಸರ್ವೇಸಾಮಾನ್ಯ. ಒಂಟಿ ಅನ್ನೋದು ಕಾಲೇಜ್ ದಿನಗಳು. ಸೊ ಮದುವೆ ಆಗೋವರೆಗೂ ಒಂಟಿ ಇದ್ದೇ ಇರ್ತಾರೆ. ಜಂಟಿ ಆದ ಮೇಲೆ ಇಡೀ ಜೀವನನೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸೊ ಕಾಲೇಜ್ ಟೈಮಲ್ಲಿ ನೀವು ಡೇಟಿಂಗೇ ಮಾಡಿಲ್ಲ, ಒಂಟಿಯಾಗೇ ಇದ್ರಿ. ಒಂದು ಪಾರ್ಟ್ ಆಫ್ ಲೈಫು. ಅದ್ರ ಆಚೆಗೆ ಅದಾದ್ಮೇಲೆ ನೋ ಕಮೆಂಟ್ಸ್. ನಮ್ಮನ್ನ ಮಾತ್ರ ಸಿಕ್ಕಾಕ್ಸ್ತಾರೆ. ನಾವು ಪ್ರಶ್ನೆ ಕೇಳಿದಾಗ ಮಾತ್ರ ನೋ ಕಮೆಂಟ್ಸ್ ಅಂತಾರೆ. ಅದ್ರ ಆಚೆಗೆ ಸೊ ನಿಮಗೆಲ್ಲೋ ಒಂದು ಕಡೆ ಒಂಟಿ ಜಂಟಿ ಅನ್ನೋದು ಮುಳುವಾಯ್ತಾ ಏನೋದು ಮನೆಯಿಂದ ಹೊರ ಬರಲಿಕ್ಕೆ? ನೋ ಕಮೆಂಟ್ಸ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇಲ್ಲ, ಜಂಟಿ ನನ್ನ ಕೇಳಿದರೆ ಅದು ನೆಗೆಟಿವೇ ಆಯಿತು. ಆ ಕಾನ್ಸೆಪ್ಟೇ ಒಂದು ತಂಡವನ್ನು ಸ್ಟ್ರಾಂಗ್ ಆಗಿ, ಒಂದು ತಂಡವನ್ನು ಚಾಲೆಂಜಸ್ಸಲ್ಲಿ ಮುಳುಗಿಸೋ ಹಾಗೆ ಇದ್ದಿದ್ದು. ಆ ಕಾನ್ಸೆಪ್ಟ್ ಇದ್ದಿದೆ, ಇವರಿಗೆ ಪವರ್ ಕೊಡ್ತೀವಿ, ಇವರಿಗೆ ಯೂನಿಟಿ, ಏಕತೆ ಕೊಡ್ತೀವಿ.
ಪವರ್ ಇಲ್ಲದೆ ಇವ್ರು ಹೆಂಗೆ ಆಡ್ತಾರೆ, ಪವರ್ ಇಟ್ಕೊಂಡು ಇವ್ರು ಹೇಗೆ ಆಡ್ತಾರೆ ಅಂತ ನೋಡೋದು. ಆದರೆ ಏನಾಯಿತು ಅಂದರೆ ಇಷ್ಟು ವರ್ಷ ಯಾವ ನಿರ್ಧಾರಕ್ಕೂ ಯಾರ ಅಪ್ಪಣಿನೂ ಕೇಳದೆ ಬದುಕಿದಂಥ ನಮ್ಮಂಥವ್ರು ತುಂಬ ಜನ ಜಂಟಿಗಳಲ್ಲಿದ್ದರು. ನಾವು ನಮ್ಮ ಡಿಸಿಷನ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ತೊಗೊಳ್ಳೋ ಡಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ನಮ್ಮ ಇಂಡಿವಿಜುವಾಲಿಟಿನೇ ಕಾಣಿಸಲ್ಲ. ನಾವು ಬಿಗ್ ಬಾಸ್ ಕೊಟ್ಟಂಥ ಪಾತ್ರವಾಗಿ ಕಾಣಿಸಿದ್ವೇ ಹೊರತು ವ್ಯಕ್ತಿಯಾಗಿ ಕಾಣಿಸ್ಲಿಲ್ಲ. ಸೊ ಸೇವಕಿಯಾಗಿ 2 ವಾರ ಕಳೆದುಬಿಟ್ಟಿದೆ. ಹಾಗಾಗಿ ಒಂದು ಬೇಜಾರೇನೆಂದರೆ ಆಟ ಆಡಿ ವ್ಯಕ್ತಿತ್ವನ ತೋರಿಸಿ ಜನಕ್ಕೆ ಇಷ್ಟ ಆಗದೆ ಹೊರಗೆ ಬಂದಿದ್ದಿದ್ರೆ ಓಕೆ, ಪ್ರಯತ್ನ ಪಟ್ಟಿದ್ದೀನಿ, ಜನರ ನಿರ್ಧಾರವೇ ಅಂತಿಮ ಅಂತ ಒಪ್ಕೊಂಡು ಬರ್ಬೋದಾಗಿತ್ತು. ಆದರೆ ಆಟನೇ ಶುರು ಆಗಿರಲಿಲ್ಲ, ಜನರು ನೀನು ಹೋಗು ಅಂತ ಡಿಕ್ಲೇರು ಮಾಡಿರಲಿಲ್ಲ. ಏಕೆಂದರೆ ಹೊರಗೆ ಬಂದ ಮೇಲೆ ಎಲ್ಲರೂ ಹೇಳಿದ್ದು ಅನ್ಫೇರ್ ಡಿಸಿಷನ್ ಅಂತಾನೆ. ಹಾಗಾಗಿ ನಿರ್ಧಾರ ನನ್ನ ಕೈಲಿರಲಿಲ್ಲ. ಜಡ್ಜ್ಮೆಂಟ್ ಆಲ್ರೆಡಿ ಪಾಸ್ ಆಗಿಬಿಟ್ಟಿದೆ. ಅದನ್ನು ಫೈಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆ ಎನ್ನುವಂಥದ್ದು ವ್ಯಕ್ತಿತ್ವದ ಆಟ. ಸೊ ಇದನ್ನೆಲ್ಲ ಒಂದು ಕಡೆ ದುರುಪಯೋಗ ಪಡಿಸ್ಕೊಂಡು ವೈಯಕ್ತಿಕ ಆಟವಾಗಿ ತಗೊಂಡ್ರೆ ಕೆಲವರೆಲ್ಲ ಎನ್ನುವಂಥದ್ದು ಚರ್ಚೆ ಇದೆ. ತಗೊಳ್ತಾರೆ. ಯಾಕಂದರೆ ಅಲ್ಲಿ ನೀವು ಉಳ್ಕೋಬೇಕು ಅಂದರೆ ಒಳ್ಳೆಯವರಾಗಿದ್ದರೆ ಉಳ್ಕೊಳ್ಳೋದಕ್ಕಾಗಲ್ಲ. ಒಳ್ಳೆಯವರಾಗಿದ್ದರೆ ನೋಡಿ ಇಲ್ಲಿ ಬಂದು ಕೂತ್ಕೋತೀವಿ. ಸೊ ಅಲ್ಲಿ ಕೆಲವೊಬ್ಬರು ಎಮೋಷನ್ನ ಇಟ್ಕೊಂಡು ಅವ್ರ ವ್ಯಕ್ತಿತ್ವನ ಪೋರ್ಟ್ರೇ ಮಾಡ್ಕೋತಾರೆ. ಕೆಲವೊಬ್ಬರು ಅವ್ರಿಗಿರೋ ಟ್ಯಾಲೆಂಟ್ನ ಇಟ್ಕೊಂಡು, ಮೇ ಬಿ ಒಬ್ಬರು ಡ್ಯಾನ್ಸರ್ ಆದರೆ ಡ್ಯಾನ್ಸ್ನ ಮೂಲಕ, ಕಮಿಡಿಯನ್ ಆದರೆ ಕಾಮಿಡಿನ ಮೂಲಕ, ಸ್ಪೋರ್ಟ್ಸ್ಮನ್ ಆದರೆ ಅವರು ಟಾಸ್ಕ್ನ ಗೆಲ್ಲೋದ್ರ ಮೂಲಕ ಅವ್ರ ವ್ಯಕ್ತಿತ್ವ ಅಥವಾ ಅವ್ರ ಸ್ಟ್ರೆಂತ್ನ ಜನಕ್ಕೆ ಇಂಟ್ರಡ್ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಅವರಿಗೆ ಮಾತೇ ಆಸ್ತಿ ಆಗಿರೋದ್ರಿಂದ, ಮಾತೇ ಅವ್ರ ಶಕ್ತಿ ಆಗಿರೋದ್ರಿಂದ ನಾನು ಮಾಡೋದೆಲ್ಲ ಸರಿ ಅಂದ್ಕೊಂಡು, ಆಡೋ ಮಾತೆಲ್ಲ ಸರಿ ಅಂದ್ಕೊಂಡು ಆ ಭರದಲ್ಲಿ ಸಾಕ್ತಾ ಇರ್ತಾರೆ. ಬಿಸಿ ಮುಟ್ಟಿಸ್ದೇ ಇದ್ದರೆ ಪವರ್ ಸಿಕ್ಕ ಮೇಲೆ ಅವರಿಗೆ ಹೇಳ್ತಾರಲ್ಲ, ರಾಜ ರಾಣಿ ಆಗೋದು ಜನರ ನಿರ್ಧಾರ ಬಂದ ಮೇಲೆ, ಜನರು ಅವ್ರನ್ನ ಪಟ್ಟಕ್ಕೇರಿಸಿದ ಮೇಲೆ. ಪಟ್ಟಕ್ಕೇರಿದೆ ಅಂತ ಎಲ್ಲಿಂದ ಬಂದೆ ಅನ್ನೋದನ್ನ ಮರಿಬಾರ್ದಲ್ವ. ಅದನ್ನು ಮರ್ತ್ಬಿಟ್ಟಿದ್ದಾರೆ ಕೆಲವೊಬ್ಬರು. ಅದನ್ನು ತಟ್ಟಿ ಹೇಳೋದಕ್ಕೆ ಗುರುಗಳು ಇದ್ದಾರೆ. ಸೊ ಸರಿ ಹೋಗುತ್ತೆ. ಸೊ ಅಶ್ವಿನಿ ಗೌಡ ಅವರು ಮನೇಲಿ ಒಂದಷ್ಟು ಚರ್ಚೆ ಆಗ್ತಿರೋದು ಅಶ್ವಿನಿ ಗೌಡ ಅವರು. ಸೊ ಅವರೇ ಹೈಲೈಟಾಗಿ ಕಾಣ್ತಿದ್ದಾರೆ ಎನ್ನುವಂಥದ್ದು. ಎಲ್ಲೋ ಒಂದು ಕಡೆ ನಾನು ಅನ್ನೋದು ಜಾಸ್ತಿ ಇದೆಯಾ ಅಶ್ವಿನಿ ಗೌಡ ಅವರಿಗೆ ಅಲ್ಲಿ ಮನೇಲಿ? ಫಾಲ್ಸ್ ಈಗೋ ಇದೆ. ನಾನು ಅನ್ನೋದು ಎಲ್ರಿಗೂ ಖಂಡಿತ ಇದ್ದೇ ಇರುತ್ತೆ. ನನಗೂ ಇತ್ತು, ಬೇರೆಯವ್ರಿಗೂ ಇದೆ. ಯಾಕಂದರೆ ನಾವು ಬಂದಿರೋದೇ ನಮ್ಮನ್ನು ಜನರಿಗೆ ತೋರಿಸೋದಕ್ಕೋಸ್ಕರ, ಬೇರೆಯವ್ರನ್ನ ಫೈನಲಿಸ್ಟ್ ಮಾಡಿಸೋದಕ್ಕೆ, ಬೇರೆಯವ್ರನ್ನ ಗೆಲ್ಸೋದಕ್ಕೋಸ್ಕರ ಅಲ್ಲ, ನಾವು ಗೆಲ್ಲೋದಕ್ಕೋಸ್ಕರ. ಇಲ್ಲಾಂದರೆ ಎಲ್ಲರನ್ನೂ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ ಆಟ ಆಡ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತಲ್ಲ. ಬಟ್ ಆ ನನ್ನತನದ ಜೊತೆಗೆ ಬೇರೆಯವ್ರಿಗೋಸ್ಕರ ನಾವೇನು ಮಾಡ್ತೀವಿ, ಏನನ್ನು ತ್ಯಾಗ ಮಾಡ್ತೀವಿ, ಏನಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಹೋರಾಟಗಾರ್ತಿ ಅಂತ ಹೆಸರಿಟ್ಕೊಂಡಿದ್ದ ಮಾತ್ರಕ್ಕೆ ಪ್ರತಿಯೊಬ್ಬರು ಹೋರಾಟಗಾರ್ತಿ ಆಗೋದಿಲ್ಲ. ವೈಯಕ್ತಿಕವಾಗಿ ನಂಗೆ ಅವರು ಗೊತ್ತಿಲ್ಲ, ಇದನ್ನು ನಾನು ಪರ್ಸ್ನಲಾಗಿ ಹೇಳ್ತಿಲ್ಲ, ಅದು ಅವ್ರ ಡೈಲಾಗೆ. ವೈಯಕ್ತಿಕವಾಗಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗಿರೋದೇ ಆಟ ಆಡೋದಕ್ಕೆ. ಅಲ್ಲಿ ಹುಟ್ಟುವಂಥ ಸಂದರ್ಭಗಳನ್ನ, ಸಿಚುಯೇಷನ್ಗಳನ್ನು ನಾವು ಹೇಗೆ ತೊಗೋತೀವಿ, ಹೇಗೆ ಅದನ್ನು ಸವಾಲಾಗಿ ತೊಗೊಂಡು ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಒಂದು ಸತಿ ನೀವು ಲೀಡರ್ ಆಗ್ತೀರಾ, ಓಕೆ ಏನೋ ಮಾಡ್ತಿದ್ದಾರೆ ಮಾಡಲಿ ಬಿಡು ಅಂತ ಬಿಡ್ಬೋದು. 2 ಸತಿ ನೀವು ಲೀಡರ್ ಆಗ್ತೀರಾ, ಯಾಕೋ ಓವರ್ ಆಯ್ತಲ್ಲ ಅನಿಸುತ್ತೆ, ಬಟ್ ನಾನೇ ಲೀಡರ್ ಅಂತೀರಾ, ಅಲ್ಲಿ ಯಾರಿಗೂ ಯಾವ ಲೀಡರ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಟ್ಸ್ ನಾಟ್ ಜಸ್ಟ್ ಅಶ್ವಿನಿ ಗೌಡ. ಅವ್ರ ಜಾಗದಲ್ಲಿ ಆ ವರ್ತನೆಯಲ್ಲಿ ಯಾರೇ ಇದ್ದಿದ್ರೂ ಒಪಿನಿಯನ್ ಇದೆ ಆಗಿರಬಹುದು. ವ್ಯಕ್ತಿ ಅಶ್ವಿನಿ ಗೌಡ ಆಗಿದ್ದಾರೆ ಅಷ್ಟೇ. ಅದೇ ವ್ಯಕ್ತಿತ್ವ ಬೇರೆ ಯಾರಲ್ಲೂ ಇದ್ದಿದ್ರು ಯಾರಿಗೂ ಅವ್ರು ಇಷ್ಟ ಆಗ್ತಿರ್ಲಿಲ್ಲ. ನಾನು ಹೋರಾಟಗಾರ್ತಿ, ಕನ್ನಡ ಪರ ಹೋರಾಟ ಮಾಡ್ತೀನಿ, ಸೊ ಒಂದಷ್ಟು ಮಹಿಳೆಯರ ಪರ ಧ್ವನಿ ಹತ್ತೀನಿ ಅನ್ನುವಂಥದ್ದು. ಯಾವ ಮಹಿಳೆ ಬಂದು ಕೇಳಿದ್ರು ನಿಮಗೆ? ನಮ್ಮದೇ ಧ್ವನಿ ಇದೆ, ನಾವು ಮಾತಾಡ್ತೀವಿ. ನನಗೆ ಬೇಕಾ, ನನಗೆ ವಿಚಾರಗಳನ್ನ ಹೇಳಬೇಕಾ, ನನ್ನದೇ ಆದಂಥ ಸ್ವಂತಿಕೆ ಇದೆ, ನನ್ನದೇ ಆದಂಥ ಮಾತಿದೆ, ಹೇಳೋ ರೀತಿ ಇದೆ, ಅದನ್ನು ನಾನು ಹೇಳ್ತೀನಿ. ನನಗೆ ಹೋರಾಟ ಮಾಡ್ಬೇಕನ್ನಿಸ್ತಾ, ಪ್ರಪಂಚದ ವಿರುದ್ಧನೇ ಹೋರಾಟ ಮಾಡ್ಬೇಕನ್ನಿಸ್ತಾ ನಿಂತ್ಕೊಂಡು ಕಿರುಚ್ತೀನಿ. ಅಲ್ಲಿ ಹೊರಗಡೆ ನನಗೆ ಗೊತ್ತಿಲ್ಲ. ಆ ಮನೆಯಲ್ಲಿ ಯಾವ ಮಹಿಳೆಗೂ ಯಾವ ಪಾರ್ಟಿಸಿಪೆಂಟ್ಗೂ ಅವರ ಅಗತ್ಯ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಧ್ವನಿ ಜೋರಿದ್ದರೆ, ಸೊ ಒಂದಷ್ಟು ವಾಯ್ಸ್ ರೈಸ್ ಮಾಡ್ತಾ ಇದ್ರೆ ಅವಾಗ ಲಾಂಗ್ ಜರ್ನಿ ಇರುತ್ತಾ ಅಂಥವ್ರಿಗೆ?
ಇವಾಗೇನೋ ಹಾಗೆ ಅನಿಸ್ತಿದೆ ಬಿಕಾಸ್ ನಾವು ತುಂಬ ಕಾನ್ವರ್ಸೇಷನ್ಸ್ ಅಂತೂ ಮಾಡಿದ್ದೀವಿ, ತುಂಬ ವಿಚಾರಗಳನ್ನ ಮಾತಾಡಿದ್ದೀವಿ, ತುಂಬ ಪರ್ಸ್ನಲ್ ಜೀವನದ ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ, ಮತ್ತು ಟಾಸ್ಕ್ ವಿಚಾರ ಮಾತಾಡಿದ್ದೀವಿ, ಮನೆಯಲ್ಲಿ ಒಪಿನಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀವಿ. ಏರು ಧ್ವನಿಯಲ್ಲಾಗಿಲ್ಲ, ಜಗಳವಾಗಿ ಆಗಿಲ್ಲ, ಒಂದು ಕಾನ್ವರ್ಸೇಷನ್ ಆಗಿದೆ. ಸೊ ಇಬ್ಬರು ಕಾನ್ವರ್ಸ್ ಮಾಡ್ತಾ ಇದ್ರೆ ಒಂದಷ್ಟು ವಿಚಾರ, ಯಾಕಂದರೆ ಅಲ್ಲಿ ನಾವು ಮಲ್ಗೋಕ್ಕಾಗಲ್ಲ, ಟಾಸ್ಕ್ ಕೊಟ್ಟಾಗ ಮಾತ್ರ ಟಾಸ್ಕ್ ಆಡೋದಕ್ಕೆ ಸಾಧ್ಯ. ಉಳಿದ ಸಂದರ್ಭದಲ್ಲಿ ಮನೆಯಲ್ಲೇನು ಹೊರಗಿನ ಸುದ್ದಿಗಳಿಲ್ಲ, ಮನೆಯಲ್ಲಿ ಏನು ನಡೀತಿದೆ, ಯಾರು ಏನು ಮಾಡ್ತಿದೆ, ಯಾರ ವರ್ತನೆ ಹೇಗಿದೆ, ಯಾರ ಉದ್ದೇಶ ಹೇಗಿದೆ ಅನ್ನೋದನ್ನೇ ಎಲ್ಲರೂ ವಿಚಾರ ವಿನಿಮಯ ಮಾಡ್ತಾ ಇರ್ತೀವಿ. ಕಾನ್ವರ್ಸೇಷನ್ ಮ್ಯಾಟರ್ ಆಗಿದ್ದರೆ ಈ ಥರ ಇಂಟರ್ವ್ಯೂಸು ಅಥವಾ ಈ ಥರ ಕಾನ್ವರ್ಸೇಷನು ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ಬಹುಶಃ ಅದನ್ನೇ ತೋರಿಸ್ತಿದ್ರು. ಜನ ಏನು ಇಷ್ಟಪಡ್ತಾರೋ ಚಾನಲ್ ಅದನ್ನೇ ತೋರಿಸೋದು. ಜನಕ್ಕೆ ಒಂದು ಹೈ ವೋಲ್ಟೇಜ್ ಇರುವಂತಹ ಕಂಟೆಂಟ್ ಬೇಕು ಅಂದರೆ ಸಡನ್ನಾಗಿ ಸೈಲೆಂಟಾಗಿದ್ದಿದ್ದು. ಇವಾಗ ನಾನೇ ಅಷ್ಟು ದಿನ ಕೆಲಸ ಎಲ್ಲ ಮಾಡಿದೆ, ರೂಲ್ಸ್ ಎಲ್ಲ ಫಾಲೋ ಮಾಡಿದೆ, ನನ್ನ PR ಟೀಮ್ ಹೇಳಿದ್ರು ನೀವು ಕಾಣಿಸ್ಕೊಂಡೇ ಇಲ್ಲ, ನಿಮ್ಮದು ಕಂಟೆಂಟೇ ಇರಲಿಲ್ಲ ಅಂತ. ನಂಗೆ ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ. ಬಟ್ ಅಶ್ವಿನಿ ಗೌಡ ಅವ್ರ ಜೊತೆ ಕಿರ್ಚಾಡಿದಾಗ ಅದೇ ಪ್ರೋಮೋ ಆಗಿತ್ತು. ಸೊ ಏನು ವರ್ಕ್ ಆಗುತ್ತೆ ಆ ಮನೆಯಲ್ಲಿ, ಬರೀ ಕಿರ್ಚಾಡೋದು ವರ್ಕ್ ಆಗುತ್ತೆ ಇನಿಷಿಯಲಿ? ಹೌದು, ಇನಿಷಿಯಲಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಆಟ ಹೇಗಾಗುತ್ತೆ ಅನ್ನೋದು ಆ ಮನೆ ಮೇಲೆ ಡಿಪೆಂಡ್ ಆಗುತ್ತೆ.